ತಮಿಳುನಾಡಿನ ತೂತುಕುಡಿ ಜಿಲ್ಲೆಯ ಆರುಮುಗಮಂಗಲಂನಲ್ಲಿ ಇರುವ ದಲಿತ ತಮಿಳ್ ಸೆಲ್ವಿ ಅವರ ಮನೆಗೆ ವಿವಿಧ ರಾಜಕೀಯ ಪಕ್ಷಗಳ ನಾಯಕರು ಇತ್ತೀಚೆಗೆ ಭೇಟಿ ನೀಡಿದರು. ಆಗ ಆಕೆ ಯಾವುದೇ ಹಾವಭಾವಗಳಿಲ್ಲದೆ ಮೌನವಾಗಿ ಕುಳಿತಿದ್ದರು. ಆಕೆ ದಣಿದಿದ್ದರು, ಅಸಹಾಯಕರಾಗಿದ್ದರು, ದಿಕ್ತೋಚದಂತಾಗಿತ್ತು. ಯಾಕೆಂದರೆ ಜುಲೈ 27ರಂದು ಆಕೆಯ 27 ವರ್ಷದ ಹಿರಿಯ ಮಗ ಐಟಿ ಇಂಜಿನಿಯರ್ ಕೆವಿನ್ ಸೆಲ್ವ ಗಣೇಶ್ ಅವರು ತಿರುವನ್ನವಲೆಯಲ್ಲಿ ಕ್ರೂರವಾಗಿ ಕೊಲೆಯಾಗಿದ್ದರು. ಅಂದಿನಿಂದ ಆಕೆ ಊಟ ಮಾಡಿರಲಿಲ್ಲ. ತಿರುನೆಲ್ವೇಲಿಯಲ್ಲಿ ಕೆವಿನ್ ಮೃತದೇಹದ ದೊರೆತಾಗ ಆತನ ಮುಖದ ಮೇಲೆ ಗಂಭೀರ ಗಾಯಗಳಾಗಿದ್ದವು. ಒಂದು ಕಣ್ಣು ಕಿತ್ತು ಹಾಕಲಾಗಿತ್ತು. ಆತನ ಮುಖವು ಗುರುತಿಸಲಾಗದಷ್ಟು ವಿರೂಪಗೊಂಡಿತ್ತು. ಆತನ ಹತ್ಯೆಯು ಜಾತಿ ಪ್ರತಿಷ್ಠೆ ಮತ್ತು ಗೌರವದ ಹೆಸರಿನಲ್ಲಿ ಪದೇ ಪದೇ ನಡೆಯುತ್ತಲೇ ಇರುವ ಭೀಕರ ಮರ್ಯಾದೆಗೇಡು ಹತ್ಯೆ. ಅಂತರ್ಜಾತಿ ಪ್ರೀತಿಯ ಕಾರಣಕ್ಕಾಗಿ ಕೆವಿನ್ ಸೆಲ್ವಿ ಗಣೇಶ್ ಅವರನ್ನು ಪ್ರಬಲ ಜಾತಿಯ ದುರುಳ ಭೀಕರವಾಗಿ ಹತ್ಯೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಪ್ರಕರಣದ ತನಿಖೆ ನಡೆಯುತ್ತಿದೆ. ಮಗನನ್ನು ಕಳೆದುಕೊಂಡ ಕುಟುಂಬ ನ್ಯಾಯದ ನಿರೀಕ್ಷೆಯಲ್ಲಿ ಎದುರು ನೋಡುತ್ತಿದೆ. ಸುಭಾಷಿಣಿ ಆಕೆಯ ಕುಟುಂಬದವರು ಒಪ್ಪದಿದ್ದರು. ಆಕೆ ನನ್ನ ಮಗನನ್ನು ಪ್ರೀತಿಸುತ್ತಿರುವುದಾಗಿ ಹೇಳಿದರು. ಆಕೆ ಮಾತು ಕೇಳಿದಾಗಲೇ ನನ್ನ ಮಗನಿಗೆ ಎದುರಾಗಬಹುದಾದ ಗಂಡಾಂತರವನ್ನು ನಾನು ಊಹಿಸಿದ್ದೆ ಎಂದು ತಮಿಳ್ ಸೆಲ್ವಿ ಜರ್ಜರಿತರಾಗಿ ಹೇಳಿದ್ದಾರೆ. ಆಕೆ ಮನೆಗೆ ಭೇಟಿ ನೀಡಿದ್ದ ನಂತರ ಈ ವರದಿಯಾಗಿದೆ.